35-40 ವರ್ಷ ದಾಟದ್ಮೇಲೆ ಎಲ್ಲ ಮಹಿಳೆಯರಿಗೂ ಒಂದಲ್ಲ ಒಂದ್ಸರಿ ಈ ತರ ಅನ್ಸುತ್ತೆ. ನಾನೇನೋ ಡಿಫ್ರೆಂಟ್ ಆಗಿದ್ದೀನಿ, ಮುಂಚೆ ಇದ್ದ ಹಾಗಿಲ್ಲ ಅನ್ನಿಸ್ತಾ ಇದೆ. ರಾತ್ರಿ ನಿದ್ರೆ ಸರಿಯಾಗಿ ಬರೋದಿಲ್ಲ. ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಸಡನ್ ಆಗಿ ಎಚ್ಚರ ಆಗ್ಬಿಡುತ್ತೆ. ಮುಂಚೆ ಎಲ್ಲ ಗಂಡ ಗೊರಕೆ ಹೊಡೆದ್ರೆ ಅಷ್ಟೇ ಇರಿಟೇಟ್ ಆಗ್ತಾ ಇರ್ಲಿಲ್ಲ, ಆದ್ರೆ ಈಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮುಂಚೆ ಎಷ್ಟೆಲ್ಲ ಮನೆ ಕೆಲಸ ಮಾಡ್ತಾ ಇದ್ದೆ, ಏನು ಅನ್ನಿಸ್ತಾ ಇರ್ಲಿಲ್ಲ, ಆದ್ರೆ ಈಗ ಅಷ್ಟು ಆಸಕ್ತಿನೂ ಬರ್ತಾ ಇಲ್ಲ, ಮತ್ತೆ ಸುಸ್ತು ಕೂಡ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದೇನು ನಾನು ಜಸ್ಟ್ 35-40 ಇಯರ್ಸ್ ಅಷ್ಟೇ, ಇಷ್ಟು ಬೇಗ ನನಗೆ ವಯಸ್ಸಾಗೋಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಕಾರಣ ನಿಮ್ಮ ವಯಸ್ಸಲ್ಲ, ನಿಮ್ಮ ಹಾರ್ಮೋನ್ಸ್. ನೀವು ಪೆರಿಮೆನೋಪಾಸ್ ಸ್ಟೇಜ್ಗೆ ಎಂಟರ್ ಆಗಿದ್ದೀರಾ. ಪೆರಿಮೆನೋಪಾಸ್ ಅಂತಂದ್ರೆ ಮೆನೋಪಾಸ್ಗಿಂತ 5-10 ವರ್ಷ ಮುಂಚೆ ಬರುವಂತ ಸ್ಟೇಜ್. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಇದ್ರ ಬಗ್ಗೆ. ಇದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ನಾವು ತಿಂಗಳ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ. ಆದ್ರೆ ಪೆರಿಮೆನೋಪಾಸ್ಗೆ ಎಂಟರ್ ಆದಾಗ ಅದು ವಿಪರೀತವಾಗಿ ರೋಲರ್ ಕೋಸ್ಟರ್ ರೈಡ್ ತರ ಸ್ವೀ ಅಂತ ಚೇಂಜ್ ಆಗ್ತಾ ಇರುತ್ತೆ. ಆ ಹಾರ್ಮೋನ್ ಚೇಂಜಸ್ ಇಂದಾಗಿ ನಿಮ್ಗೆ ಬಹಳಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ. ಅದರಲ್ಲಿ ಕಾಮನ್ ಲಕ್ಷಣಗಳ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಆದ್ರೆ ಕೆಲವೊಂದು ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಬಟ್ ಯಾರಿಗೂ ಇದು ಪೆರಿಮೆನೋಪಾಸ್ ನ ಲಕ್ಷಣ ಅಂತ ಗೊತ್ತಿರಲ್ಲ, ಸೊ ಅದನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಪೆರಿಮೆನೋಪಾಸ್ ನ ಸೈಲೆಂಟ್ ಲಕ್ಷಣಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಆತಂಕ ಮತ್ತು ಖಿನ್ನತೆ, ಆಂಗ್ಸೈಟಿ ಅಂಡ್ ಡಿಪ್ರೆಷನ್. ನೀವು ಇಷ್ಟು ವರ್ಷದಲ್ಲಿ ಎಷ್ಟೋ ದೊಡ್ಡ ಕೆಲಸಗಳನ್ನ ಮಾಡಿರ್ತೀರಾ, ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತೀರಾ. ಅದನ್ನೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಇಷ್ಟು ದಿನ. ಆಫೀಸಲ್ಲಿ ದೊಡ್ಡ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು, ತಂದೆ ತಾಯಿ ಅತ್ತೆ ಮಾವ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ಎಲ್ಲ ಈಸಿಯಾಗಿ ಮಾಡ್ತಾ ಇದ್ರಿ. ಬಟ್ ಇವಾಗ ನಿಮ್ಗೆ ಅದು ಟೆನ್ಷನ್ ಕೊಡ್ತಾ ಇದೆ. ಸ್ಮಾಲ್ ವಿಷಯಕ್ಕೂ ನಿಮ್ಗೆ ಸೆಲ್ಫ್ ಡೌಟ್ ಬರ್ತಾ ಇದೆ. ಮತ್ತೆ ಚಿಕ್ಕ ವಿಷಯನೂ ನಿಮ್ಗೆ ಗಾಬರಿ ಉಂಟು ಮಾಡ್ತಾ ಇದೆ, ಆಂಗ್ಷಿಯಸ್ ಆಗ್ತಾ ಇದ್ದೀರಾ. ಅಂಡ್ ಇದೆಲ್ಲ ನಾನು ಇನ್ನೂ ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತ ಬೇಜಾರು, ಏನಕ್ಕೆ ರೀಸನ್ ಗೊತ್ತಾಗ್ತಾ ಇಲ್ಲ, ಬಟ್ ನಿಮ್ಗೆ ಬೇಜಾರಾಗ್ತಾ ಇದೆ. ಇದಕ್ಕೂ ಕಾರಣ ನಿಮ್ಮ ಹಾರ್ಮೋನಲ್ ಫ್ಲಕ್ಚುಯೇಷನ್ ಇರ್ಬೋದು. ಸೊ ಪೆರಿಮೆನೋಪಾಸ್ನ ಇದು ಒಂದು ಸೈಲೆಂಟ್ ಸಿಂಪ್ಟಮ್. ಮರಗುಳಿತನ ಮತ್ತು ಅತಿಯಾದ ಸುಸ್ತು, ಬ್ರೈನ್ ಫಾಗ್ ಅಂಡ್ ಫಿಟೀಗ್. ಎಷ್ಟೋ ಬಾರಿ ನೀವು ಒಬ್ಸರ್ವ್ ಮಾಡಿ, ನೀವು ಏನೋ ಕೆಲ್ಸಕ್ಕೆ ಹೋಗಿರ್ತೀರಾ, ಬಟ್ ಏನೋ ಇಂಪಾರ್ಟೆಂಟ್ ಥಿಂಗ್ನ ಮಿಸ್ ಮಾಡಿಬಿಟ್ಟಿರ್ತೀರಾ. ಈಗ ಎಕ್ಸಾಂಪಲ್, ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಿರ್ತೀರಾ, ಏನಕ್ಕೆ ಕಾಲ್ ಮಾಡಿದೆ, ಸಡನ್ ಆಗಿ ಮರ್ತೋಯ್ತು, ನೆನಪಾಗ್ತಾ ಇಲ್ಲ. ಈಗ ಕುಕ್ ಮಾಡ್ತಾ ಇರ್ತೀರಾ, ಅಡುಗೆ ಮಾಡೋ ಟೈಮಲ್ಲಿ ಏನೋ ಒಂದು ಬೇಯಕ್ಕೆ ಇಟ್ಬಿಟ್ಟು 2 ನಿಮಿಷ ಬೇರೆ ಕೆಲಸ ಮುಗಿಸ್ಕೊಂಬರೋಣ, ಅದು ಬೇಯೋಶಲಿ ಅಂದ್ಕೊಂಡು ನೋಡಿದ್ರೆ ಸೀದೆ ಹೋಗಿದೆ, ಮರ್ತೋಗ್ಬಿಟ್ಟಿದ್ದೀರಾ ನೀವು ಅದಿಟ್ಟಿರೋದು. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಯೂಶಲಿ ಇದು 35-40 ಇಯರ್ಸ್ ಅಂದಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಹಾರ್ಮೋನ್ ಫ್ಲಕ್ಚುಯೇಷನ್ ಇದಕ್ಕೆ ಮೇನ್ ರೀಸನ್. ಬ್ರೈನ್ಗೂ ಸಹ ಈಸ್ಟ್ರೋಜನ್ನ ಅವಶ್ಯಕತೆ ಇದೆ. ಆದ್ರಿಂದ ನಿಮ್ಮ ಪೆರಿಮೆನೋಪಾಸ್ ಸಮಯದಲ್ಲಿ ಈ ರೀತಿ ಆಗುವಂಥ ಚಾನ್ಸಸ್ ಕೂಡ ಇದೆ. ಕೂದಲು ಉದುರೋದು, ಹೇರ್ ಫಾಲ್. ಎಲ್ಲ ಹೆಣ್ಮಕ್ಳಿಗೂ ಕೂದಲು ಉದುರೋದು ಅನ್ನೋದು ಒಂದು ಕಾಮನ್ ಸಿಂಪ್ಟಮ್. ಏನೇ ಒಂದು ನಮ್ಮ ಬಾಡಿಯಲ್ಲಿ ಚೇಂಜ್ ಆದ್ರೂ ಕೂದಲ ಮೇಲೆ ಅದು ಬೇಗನೆ ಎಫೆಕ್ಟ್ ಆಗುತ್ತೆ. ಹಾಗೆ ಪೆರಿಮೆನೋಪಾಸ್ನ ಹಾರ್ಮೋನ್ ಫ್ಲಕ್ಚುಯೇಷನ್ ಸಹ ಕೂದಲ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಸೊ ಕೆಲವರಿಗೆ ಫಸ್ಟ್ ಸಿಂಪ್ಟಮೇ ಕೂದಲು ಉದುರೋದು. ಸಡನ್ ಆಗಿ ಹೆಚ್ಚು ಕೂದಲು ಉದುರುತ್ತಾ ಇದೆ, ಎಷ್ಟು ಚೆನ್ನಾಗಿದ್ದ ಕೂದಲು ತೆಳ್ಳಗಾಗ್ತಾ ಇದೆ, ಹೇರ್ ಲೈನ್ ಎಲ್ಲ ಹಿಂದೆ ಹೋಗ್ತಾ ಇದೆ, ಈಗ ಬೈತಲೆ ತೆಗೆದ್ರೆ ಗ್ಯಾಪ್ ಕಾಣಿಸ್ತಾ ಇದೆ. ಇದೆಲ್ಲ ಕಾಣಿಸೋದು ತುಂಬಾ ಕಾಮನ್ ಆಗಿರುತ್ತೆ. ನೀವು ಇದಕ್ಕೋಸ್ಕರ ಬಹಳಷ್ಟು ಟ್ರೀಟ್ಮೆಂಟ್ ಕೂಡ ಟ್ರೈ ಮಾಡಿರ್ತೀರಾ. ಈಗ ಹೇರ್ ಸ್ಪಾ ಮಾಡಿಸೋದು, ಬೇರೆ ಆಯಿಲ್ ಅಥವಾ ಶ್ಯಾಂಪೂ ಚೇಂಜ್ ಮಾಡೋದು, ಇದೆಲ್ಲ ಮಾಡಿ ನೋಡಿದ್ರು ಸಹ ಹೇರ್ ಫಾಲ್ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ರೀಸನ್ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗಿರ್ಬೋದು. ಸೊ ಪೆರಿಮೆನೋಪಾಸ್ನ ಇದೊಂದು ಸೈಲೆಂಟ್ ಇಂಡಿಕೇಟರ್. ಚರ್ಮದ ಬದಲಾವಣೆಗಳು, ಸ್ಕಿನ್ ಚೇಂಜಸ್. ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಸ್ಕಿನ್ನು ಡ್ರೈ ಅನ್ನಿಸ್ತಾ ಇದೆ, ಸ್ವಲ್ಪ ರಿಂಕಲ್ಸ್ ಬರೋಕ್ಕೆ ಶುರು ಆಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈಸ್ಟ್ರೋಜನ್ ಹಾರ್ಮೋನು ಕಡಿಮೆ ಆಗ್ತಾ ಇದೆ ಅಂತ. ಇದರಿಂದ ನಿಮ್ಮ ಬಾಡಿಗೆ ಕೊಲಾಜನ್ ಸಪೋರ್ಟ್ ಸಿಗ್ತಾ ಇಲ್ಲ, ಆದ್ರಿಂದ ನಿಮಗೆ ರಿಂಕಲ್ಸ್ ಕಾಣಿಸ್ಕೊಳ್ತಾ ಇದೆ. ಅಂಡ್ ಜೊತೆಗೆ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಮುಖದಲ್ಲಿ ಅಲ್ಲಲ್ಲೇ ಸ್ವಲ್ಪ ಸಣ್ಣ ಕೂದಲುಗಳು ಬರೋಕ್ಕೆ ಶುರು ಆಗಿದೆ. ಯೂಶಲಿ ತುಟಿಯ ಮೇಲ್ಭಾಗದಲ್ಲಿ ಬರ್ಬೋದು, ಅಥವಾ ಕೆನ್ನೆ ಮೇಲೆ, ಗಲ್ಲದ ಮೇಲೆ ಕಾಣಿಸ್ಬಹುದು. ಕೆಲವರಿಗೆ ಬೆನ್ನಿನ ಮೇಲೆ ಮತ್ತೆ ಎದೆ ಭಾಗದಲ್ಲೂ ಕೂದಲು ಹೆಚ್ಚಾಗಿ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಆಂಡ್ರೋಜನ್ಸ್ ಹೆಚ್ಚಾಗಿ ನಿಮ್ಮ ಬಾಡಿಯಲ್ಲಿ ಸೆಕ್ರೀಟ್ ಆಗ್ತಾ ಇದೆ. ಇದು ಪೆರಿಮೆನೋಪಾಸ್ ಟೈಮಲ್ಲಿ ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನೀವು ಇದ್ರ ಬಗ್ಗೆ ವರಿ ಮಾಡ್ಕೋಬಾರ್ದು, ಬಟ್ ಇದು ಒಂದು ಸೈಲೆಂಟ್ ಇಂಡಿಕೇಟರ್ ಆಗಿರುತ್ತೆ ಪೆರಿಮೆನೋಪಾಸ್ದು. ಮೂತ್ರದ ಸಮಸ್ಯೆ, ಯೂರಿನ್ ಪ್ರಾಬ್ಲಮ್ಸ್. ಈಗ ನೀರು ಕುಡಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಅನ್ಸಿದ ತಕ್ಷಣ ಯೂರಿನ್ ಪಾಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಜೋರಾಗಿ ನಕ್ಕದಾಗ, ಕೆಮ್ಮದಾಗ್ಲೂ ಯೂರಿನ್ ಲೀಕ್ ಆಗ್ಬಿಡುತ್ತೆ. ಈ ರೀತಿ ಸಮಸ್ಯೆಗಳು ಪೆರಿಮೆನೋಪಾಸ್ ಟೈಮಲ್ಲಿ ತುಂಬಾನೇ ಕಾಮನ್ ಆಗಿ ಕಾಣುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಯೂರಿನರಿ ಸಿಸ್ಟಮ್ನ ಮಸಲ್ಸ್ ಕಂಟ್ರೋಲ್ ಮಾಡ್ತಾ ಇರುತ್ತಲ್ಲ, ಆ ಮಸಲ್ಸ್ಗೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಇದು ಕಡಿಮೆ ಆಗ್ತಾ ಇದ್ದಂಗೆನೆ ಆ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಇರುತ್ತೆ. ಇದರ ಕಾರಣದಿಂದಾಗಿ ನಿಮಗೆ ಈ ರೀತಿ ಯೂರಿನ್ ಪ್ರಾಬ್ಲಮ್ ಶುರು ಆಗ್ಬೋದು. ಅದರ ಜೊತೆಗೆ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ಬೋದು. ಇದು ಸಹ ಪೆರಿಮೆನೋಪಾಸ್ನ ಸಿಂಪ್ಟಮ್ಸೇ ಆಗಿರ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮು, ನೆಗ್ಲೆಕ್ಟ್ ಮಾಡಬಾರ್ದು. ನಿದ್ರಾಹೀನತೆ, ಇನ್ಸೋಮ್ನಿಯಾ.
ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಬಂದ್ರೂ ಮಧ್ಯರಾತ್ರಿ ಎಚ್ಚರ ಆಗ್ಬಿಡುತ್ತೆ 2 ಗಂಟೆ 3 ಗಂಟೆಗೆ. ಆಮೇಲೆ ಬೆಳಗಿನ ಜಾವ ತನಕ ಎಚ್ಚರನೇ ಇರುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ತೀರಾ ಸುಸ್ತಾಗ್ತಾ ಇದೆ, ನಿದ್ರೆ ಕಂಪ್ಲೀಟ್ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ಪಕ್ಕದಲ್ಲಿ ಯಾರಾದ್ರೂ ಮಲಗಿರೋರು ಜೋರಾಗಿ ಗೊರಕೆ ಹೊಡೆದ್ಬಿಟ್ರೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ, ಯಾಕೆಂದ್ರೆ ನಿಮಗೆ ನಿದ್ರೆನೇ ಬರೋದಿಲ್ಲ ಅದರಿಂದ. ಆ್ಯಂಡ್ ಇನ್ನೊಂದೇನಂತಂದ್ರೆ ಮಧ್ಯರಾತ್ರಿಯಲ್ಲಿ ತೀರಾ ಬೆವ್ತೋಗೋದು, ಸಿಕ್ಕಾಪಟ್ಟೆ ಮೈಯೆಲ್ಲ ಬಿಸಿ ಅನ್ನಿಸ್ತಾ ಇದೆ, ತೀರಾ ಬೆವ್ತು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ, ಅಷ್ಟು ಬೆವ್ತೋಗಿರೋದು, ಇದೆಲ್ಲ ಪೆರಿಮೆನೋಪಾಸ್ ಟೈಮಲ್ಲಿ ಆಗುತ್ತೆ, ತುಂಬಾನೇ ಕಾಮನ್. ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ಸ್ಲೀಪ್ ನ ಕಂಟ್ರೋಲ್ ಮಾಡಕ್ಕೆ, ಟೆಂಪರೇಚರ್ನ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡಕ್ಕೆ ಕೆಲವೊಂದು ಸೆಂಟರ್ಸ್ ಇರುತ್ತೆ, ಅದನ್ನ ಈ ಹಾರ್ಮೋನ್ಸ್ ರೂಲ್ ಮಾಡ್ತಾ ಇರುತ್ತೆ. ಬಟ್ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗ್ಬಿಟ್ರೆ ಏನಾಗುತ್ತೆ, ಈ ಸೆಂಟರ್ಸ್ ಎಲ್ಲಾನು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ನಿಮಗೆ ಈ ರೀತಿ ಸಮಸ್ಯೆಗಳು, ನಿದ್ರೆ ಪ್ರಾಬ್ಲಮ್ ಎಲ್ಲ ಕಾಡೋಕ್ಕೆ ಶುರು ಆಗುತ್ತೆ. ಮಂಡಿ ನೋವು ಮತ್ತು ಸ್ನಾಯುಗಳ ಸೆಳೆತ, ನೀ ಪೇನ್ ಮತ್ತೆ ಜಾಯಿಂಟ್ ಸ್ಟಿಫ್ನೆಸ್, ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಮೋಸ್ಟ್ ಡೇಂಜರಸ್ ಸಿಂಪ್ಟಮ್. ಯಾಕೆ ಅಂದ್ರೆ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದ್ದಂಗೆ ನಿಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅಂಡ್ ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಆದರೆ ಬೋನ್ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಡುತ್ತೆ, ಕೇವಲ ಒಂದು ಸ್ಮಾಲ್ ಏಟ್ ಬಿದ್ರೂ ಸಹ ಮುರಿದೋಗೋ ಅಂತ ಚಾನ್ಸಸ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಿಮ್ಗೆ ಇದು ಸೈಲೆಂಟ್ ಆಗಿ ಆಗ್ತಾ ಇರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ, ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವರಿಗೆ ಒಂದೊಂದ್ಸರಿ ಮಂಡಿ ನೋವು ಬರ್ಬೋದು, ಕೆಲವರಿಗೆ ಸೊಂಟ ನೋವು ಬರ್ಬೋದು, ಇದ್ರ ಬಿಟ್ಟು ನಿಮ್ಗೆ ಬೇರೆ ಯಾವ ಸಿಂಪ್ಟಮ್ಸು ಇರೋದಿಲ್ಲ. ಇಷ್ಟೊತ್ತು ನಾವು ಪೆರಿಮೆನೋಪಾಸ್ನ ಸೈಲೆಂಟ್ ಲಕ್ಷಣಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಇದೆಲ್ಲ ತಿಳ್ಕೊಳ್ಳೋದು ನಿಮಗೆ ಅತ್ಯಗತ್ಯ. ಯಾಕೆ ಅಂತಂದ್ರೆ ಯಾವುದೇ ಸಮಸ್ಯೆ ಆಗೋಕ್ಕಿಂತ ಮುಂಚೆನೆ ಅದಕ್ಕೆ ಕಂಡು ಹಿಡಿದು ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಅವಶ್ಯಕತೆ ಇದೆ. ಈ ಪೆರಿಮೆನೋಪಾಸ್ ಲಕ್ಷಣಗಳು ಹಾಗೇನೆ, ಇದು ನ್ಯಾಚುರಲ್ ಫೇಸ್. ಸೊ ನಿಮ್ಗೆ ಈ ಸಿಂಪ್ಟಮ್ಸ್ ಎಲ್ಲ ಬಂದೇ ಬರುತ್ತೆ. ಕೆಲವರಿಗೆ ಕಮ್ಮಿ ಬರ್ಬೋದು, ಕೆಲವರಿಗೆ ಜಾಸ್ತಿಯಾಗಿ ಆಗ್ಬೋದು. ಆದ್ರಿಂದ ಈ ಸಿಂಪ್ಟಮ್ಸ್ ಅನ್ನ ನೀವು ಮೊದಲೇನೆ ತಿಳ್ಕೊಂಡು ಅದನ್ನ ನಿಮ್ಗೆ ಇದ್ರೆ ಗುರುತಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್. ಸೊ ಮನೆಯಲ್ಲೇ ನೀವು ಈ ಸಿಂಪ್ಟಮ್ಸ್ ಅನ್ನ ಹೇಗೆ ಕಮ್ಮಿ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಡೀಟೇಲ್ ವಿಡಿಯೋ ಇದೆ, ಅದನ್ನ ಬೇಕಾದ್ರೆ ನೀವು ನೋಡ್ಬೋದು. ಒಂದು ಮನೆಯಲ್ಲಿ ಎಲ್ಲರ ಆರೋಗ್ಯನ ನೋಡ್ಕೊಳ್ಳೋದು, ಕಾಳಜಿ ಮಾಡೋದು ಅಂತಂದ್ರೆ ಆ ಮನೆಯ ಮಹಿಳೆ. ಆದ್ರೆ ಅವರ ಆರೋಗ್ಯನೇ ಅವರು ಅಸಡ್ಡೆ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಗೊತ್ತಿರುವಂತ ಮಹಿಳೆಯರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಅವರಲ್ಲೂ ಜಾಗೃತಿಯನ್ನ ಮೂಡಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ, ಮಾಹಿತಿಯನ್ನ ಪಡೆಯೋದಕ್ಕೋಸ್ಕರ ನಿಮ್ಮ ಡಾಕ್ಟರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.